ಬಿಗ್ ಬಾಸ್ ಮನೆಯಲ್ಲಿ ಮೊದಲನೇ ಬಾರಿಗೆ ಕ್ಯಾಪ್ಟನ್ ಆದಂಥ ಮಾಳು ಬಿಗ್ ಬಾಸ್ನ ಸೂಚನೆಯಂತೆ ವಿಶೇಷ ಅಧಿಕಾರವನ್ನು ಪಡ್ಕೊಂಡು 6 ಜನರನ್ನು ನಾಮಿನೇಟ್ ಮಾಡ್ತಾರೆ. ಅದರಲ್ಲಿ ರಘು ಅವರು ಇರಲ್ಲ. ಆದರೆ ನಾಮಿನೇಟೆಡ್ ತಂಡಕ್ಕೆ 3 ಟಾಸ್ಕ್ಗಳನ್ನು ಕೊಡಲಾಗಿರುತ್ತೆ. ಸೇಫ್ ತಂಡ ಹಾಗೂ ನಾಮಿನೇಟೆಡ್ ತಂಡದ ನಡುವೆ ನಡೆದಂಥ 3 ಟಾಸ್ಕ್ಗಳಲ್ಲಿ 2 ಟಾಸ್ಕ್ಗಳನ್ನು ನಾಮಿನೇಟೆಡ್ ತಂಡ ಗೆದ್ದಿರುತ್ತೆ. ಆ ಸಂದರ್ಭದಲ್ಲಿ ನಾಮಿನೇಟೆಡ್ ತಂಡಕ್ಕೆ ಒಂದು ವಿಶೇಷ ಅವಕಾಶ ಸಿಗುತ್ತೆ. ಅದರಿಂದ ಒಬ್ಬರು ಸೇಫ್ ಆಗ್ಬೋದು ಹಾಗೂ ಸೇಫ್ ಆಗಿರೋ ತಂಡದಿಂದ ಒಬ್ಬರನ್ನ ನಾಮಿನೇಟೆಡ್ ತಂಡಕ್ಕೆ ಸೇರಿಸ್ಕೊಳ್ಬೋದು ಅನ್ನುವಂಥದ್ದು ಮನೆಯ ಒಮ್ಮತದ ನಿರ್ಧಾರ ಮಾಡಬೇಕು ಅನ್ನುವಂಥ ಸೂಚನೆಯನ್ನು ಬಿಗ್ ಬಾಸ್ನವರು ಕೊಟ್ಟಾಗ ನಾಮಿನೇಟೆಡ್ ತಂಡದಲ್ಲಿದ್ದ ರಕ್ಷಿತಾ ಶೆಟ್ಟಿ ಅವರು ಮ್ಯೂಟೆಂಟ್ ರಘು ಅವರನ್ನ ಸೇಫ್ ತಂಡದಿಂದ ನಾಮಿನೇಷನ್ ತಂಡಕ್ಕೆ ಹಾಕ್ಕೊಳ್ತಾರೆ ಹಾಗೂ ನಾಮಿನೇಷನ್ ತಂಡದಲ್ಲಿ ಇದ್ದಂಥ ಸುಧೀರ್ ಅವ್ರನ್ನ ಸೇಫ್ ತಂಡಕ್ಕೆ ಕಳಿಸ್ಬಿಡ್ತಾರೆ. ಅಲ್ಲೇ ನೋಡಿ ರಘು ಅವರ ಲಕ್ ಚೇಂಜ್ ಆಗಿತ್ತು ಅನಿಸುತ್ತೆ. ಯಾಕಂದರೆ ನಾಮಿನೇಟೆಡ್ ತಂಡ ಕೊಟ್ಟಿರುವಂಥ 3 ಟಾಸ್ಕ್ಗಳಲ್ಲಿ 2 ಗೆದ್ದಿರುತ್ತೆ. ಹಾಗಾಗಿ ಅವರು ಕ್ಯಾಪ್ಟನ್ಶಿಪ್ ಓಟದಲ್ಲಿ ಪಾಲ್ಗೊಳ್ಳಲಿಕ್ಕೆ ಅವಕಾಶ ಸಿಗುತ್ತೆ ಬಿಗ್ ಬಾಸ್ನವರಂತೆ. ಅದರ ಪ್ರಕಾರವಾಗಿ ಜಾನ್ವಿಯವರು ಮಹಿಳಾ ತಂಡದಿಂದ ಗೆದ್ಕೊಂಡ್ಬಂದರೆ ಪುರುಷರ ತಂಡದಿಂದ ರಘುರವರು ಗೆದ್ಕೊಂಡು ಕ್ಯಾಪ್ಟನ್ಸಿ ಫೈನಲಲ್ಲಿ ಬಂದುಬಿಡ್ತಾರೆ. ಜಾಲರಿಯ ಒಂದು ಬದಿಯಿಂದ ಇನ್ನೊಂದು ಬದಿಗೆ ಎದುರಾಳಿಗೆ ಬರುವ ಬಾಲುಗಳನ್ನು ಎದುರಾಳಿಗೆ ವಾಪಸ್ ಎಸೆಯುತ್ತಾ ಅವುಗಳನ್ನು ಕಂಟ್ರೋಲ್ ಮಾಡ್ತಾ ಇಲ್ಲಿರುವಂಥ ಹಲಿಗೆಗಳನ್ನು ಒಂದರ ಮೇಲೆ ಒಂದಂತ ಜೋಡಿಸ್ತಾ ಹೋಗಬೇಕು, ಅವು ಬೀಳದಂತೆ. ಈ ಟಾಸ್ಕ್ನಲ್ಲಿ ಈ ರಘುರವರು ಗೆದ್ಕೊಂಡ್ಬಿಟ್ಟು ಕ್ಯಾಪ್ಟನ್ ಆಗಿಬಿಡ್ತಾರೆ ಅಂತಲೇ ಹೇಳ್ಬೋದು. ಈಗಾಗಲೇ ಕ್ವಾಟ್ಲೆ ಕಿಚನನ್ನು ಗೆದ್ಕೊಂಡಿದ್ದಂಥ ಮ್ಯೂಟೆಂಟ್ ರಘು ಅವರು ಇಲ್ಲೂ ಕೂಡ ಬರ್ತಾರೆ. ಗಿಲ್ಲಿ ಅವರ ಸ್ನೇಹ ಮಾಡ್ತಾರೆ. ಮೊದಲೆಲ್ಲ ಒಳ್ಳೊಳ್ಳೆ ಟಾಸ್ಕ್ಗಳಲ್ಲಿ ಈ ಮ್ಯೂಟೆಂಟ್ ರಘು ಅವರು ಧನುಷ್ ವಿರುದ್ಧನೂ ಸೋತಿರ್ತಾರೆ. ಆದರೆ ಕೊನೆಯಲ್ಲಿ ಕ್ಯಾಪ್ಟನ್ ಆಗೋಕ್ಕೆ ಸಿಕ್ಕಂಥ ಒಂದು ಒಳ್ಳೆಯ ಅವಕಾಶವನ್ನು ಜಾನ್ವಿ ಅವರಿಗೆ ಬಾಲ್ ಎಸೆಯುವ ಮುಖಾಂತರ ಜಾಲರಿಯನ್ನು ಕಂಟ್ರೋಲ್ ಮಾಡುವ ಮುಖಾಂತರವಾಗಿ ಹಲಿಗೆಗಳನ್ನು ಜೋಡಿಸಿ ಕ್ಯಾಪ್ಟನ್ ಆಗಿಬಿಡ್ತಾರೆ, ಗೆದ್ಕೊಂಡ್ಬಿಡ್ತಾರೆ 2ನೇ ಸಾರಿ ಅಂತಲೇ ಹೇಳ್ಬೋದು. ಮೊದಲೆಲ್ಲ ಕ್ವಾಟ್ಲೆ ಕಿಚನನ್ನು ಕೂಡ ಗೆದ್ಕೊಂಡು ಬಂದಿದ್ದಂತಹ ಈ ರಘು ಅವರು ದೇಹದಾಢ್ಯ ಸ್ಪರ್ಧೆಯಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ನ ಚಾಂಪಿಯನ್ ಕೂಡ ಆಗಿದ್ದಂಥವ್ರಿಗೆ ತಕ್ಕ ಆಟವನ್ನು ಆಡಿ ಇಲ್ಲಿ 2ನೇ ಬಾರಿಗೆ ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ನು ಆಗ್ತಾರೆ. ಇದಕ್ಕೂ ಮುಂಚೆ ಪ್ರಿನ್ಸಿಪಲ್ ಕೂಡ ಆಗಿರ್ತಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಈ ಮ್ಯೂಟೆಂಟ್ ರಘು ಅವರು ಬಿಗ್ ಬಾಸನ್ನು ಗೆಲ್ಲುವಂಥ ಒಂದು ಅವಕಾಶ ಸಿಗ್ತಾ ಇದೆ ಅನ್ನೋ ಅನಿಸುತ್ತೆ. ಇದಕ್ಕೆ ಮುಖ್ಯ ಕಾರಣ ಈ ರಾಶಿಕಾ ಶೆಟ್ಟಿ ಅವರು ಅಂತಲೇ ಹೇಳ್ಬೋದು. ಯಾಕಂದರೆ ಸೇಫ್ ತಂಡದಲ್ಲಿದ್ದ ರಘು ಅವ್ರನ್ನ ಒಂದು ಅವಕಾಶ ಸಿಕ್ಕಾಗ ಸ್ಟ್ರಾಂಗೆಸ್ಟ್ ಮ್ಯಾನ್ ಇರುವಂಥ ರಘು ಅವ್ರನ್ನ ನಾಮಿನೇಷನ್ ತಂಡಕ್ಕೆ ಕರೆಸ್ಕೊಂಡಿದ್ಲು. ಯಾಕಂದರೆ ರಕ್ಷಿತಾ ಶೆಟ್ಟಿ ಕೂಡ ನಾಮಿನೇಷನ್ ತಂಡದಲ್ಲಿದ್ಲು. ಹಾಗಾಗಿ ತನಗೆ ಚೆನ್ನಾಗಿ ಸಪೋರ್ಟಿಂಗ್ ಇರ್ಬೋದು ಅನ್ನುವಂಥ ಉದ್ದೇಶದಿಂದ ರಘು ಅವ್ರನ್ನ ತನ್ನ ತಂಡಕ್ಕೆ ಸೇರಿಸ್ಕೊಂಡಿದ್ದು ಈಗ ಮ್ಯೂಟೆಂಟ್ ರಘು ಅವರಿಗೆ ಕ್ಯಾಪ್ಟನ್ಶಿಪ್ ಒಲಿಯೋಕ್ಕೆ ಕಾರಣ ಆಗಿದೆ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ನ ವಾರದ ಕ್ಯಾಪ್ಟನ್ ರೇಸ್ನಲ್ಲಿ 8 ಜನ ಇದ್ದರು. ಮಹಿಳೆಯರಲ್ಲಿ 5 ಜನ, ಪುರುಷರಲ್ಲಿ 3 ಜನ. ಈ 8 ಜನರಲ್ಲಿ ತಾನು ಶಕ್ತಿಯುತವಾದ ಹಾಗೂ ಕ್ಯಾಪ್ಟನ್ಶಿಪ್ಗೆ ಅರ್ಹ ವ್ಯಕ್ತಿ ಅನ್ನುವಂಥದ್ದನ್ನು ತೋರಿಸಿರುವಂಥ ಮ್ಯೂಟೆಂಟ್ ರಘು ಅವರು 2ನೇ ಬಾರಿಗೆ ಕ್ಯಾಪ್ಟನ್ ಆಗಿ ತನ್ನ ಕೆಪಾಸಿಟಿ ಏನಂತ ತೋರಿಸ್ತಾ ಮುಂದೆ ಬರುವಂಥ ಫೈನಲ್ನಲ್ಲಿ ತಾನು ಪ್ರಬಲ ಸ್ಪರ್ಧಿ ಅಂತ ಬಿಗ್ ಬಾಸ್ ಮನೆಯಲ್ಲಿದ್ದ ಎಲ್ರಿಗೂ ತೋರಿಸ್ತಾ ಬಿಗ್ ಬಾಸ್ ಗೆಲ್ಲುವಂಥ ಹೆಜ್ಜೆ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು ವೀಕ್ಷಕರೇ.